ಸ್ತೋತ್ರ ಇಲ್ಲಡಿ ನಮ್ಮ ಕಾಲೇಜುಗಳಲ್ಲಿ ಕಾರ್ಯಕ್ರಮ ಏನ್ ಹೇಳ್ತಾ ಹೋಗ್ತಾರೆ, ರ್ಯಾಗಿಂಗ್ ಶುರು ಮಾಡ್ತಾರೆ ಹೊಸ ಜೇನುಗಳ ಎಷ್ಟೋ ಜನ ಬಿಟ್ಟು ಹೋಗ್ಬಿಡ್ತಾರೆ, ಎಷ್ಟೋ ಜನ ಸೂಸೈಡ್ ಮಾಡ್ತಾರೆ, ಏನೋ ಮಾಡ್ತಾರೆ. ಅಂದ್ರೆ ಕಡಿಮೆ ಅವ್ರನ್ನ ಕೆಟ್ಟ ತಮಾಷೆ ಮಾಡೋದು, ದೊಡ್ಡವರೇ ಬಾಸ್ ಇದ್ದಾಗ ಲೆಕ್ಕ. ಇವೆಲ್ಲ ತಪ್ಪಾದ್ರೆ ಬಹಳ ಕಡಿಮೆ ನಡೀತಾನೆ ಇರುತ್ತದೆ ಎಷ್ಟೇ ಮಳೆ ಬೇಡಿ. ಅಂದ್ರೆ ನಡವಳಿಕೆಯಲ್ಲಿ ಬದಲಾವಣೆ ಕಾಣದೆ ಹೋದ್ರೆ ಸಾಧನೆಗೆ ಅರ್ಥ ಇಲ್ಲ ತಾತ್ಪರ್ಯ ಮುಖ್ಯವಾಗಿ. ದಿಸಂತೆ ಪುಂಡರೀಕಾಕ್ಷ ದಿಸಂತೆ ಬಂದ ಇಲ್ಲ ಬಂದೆ ಎಷ್ಟೇ ಪುಟ 24. ಸೆಕೆಂಡ್ ಸರಿ. ವಾಸುದೇವ ಬಂದೆ ಸಿಕ್ಕಿದೆ. ಸುರಾಸುರೈರ್ವಂದ್ಯಮಾನಂ ನೆನಪಾಗುತ್ತೆ ಎಲ್ಲಿದೆ ಅಂತ ಆಯ್ತಾ? ಸುರಾಸುರೈರ್ವಂದ್ಯಮಾನಂ ಎಲ್ಲಿದೆ ನೆನಪಿದೆ ಕೇಳಿದ್ರಲ್ಲಿ? ಅಮರಾಸುರ ಸಿದ್ಧವಂದ್ಯಂ ಮೊದಲನೇ ಶ್ಲೋಕ. ನಾರಾಯಣಂ ಸುರಗುರುಂ ಜಗದೇಕಂ ಭಕ್ತ ಪ್ರಿಯಂ ಸಕಲ ಲೋಕ ನಮಸ್ಕೃತಂಚ ತ್ರೈಗುಣ್ಯ ವಂಚಿತಮಜಂ ಬಹುಮಾತ್ಮೀಶಂ ವಂದೇ ಭವಗ್ನಂ ಅಮರಾಸುರ ಸಿದ್ಧವನ್. ದೇವತೆಗಳಿಂದ ಅಸುರರಿಂದ ವಂದ್ಯನಾಗುವಂತೆ ನೋಡಿ ಇಲ್ಲಿದೆ. ಸುರಾಸುರೈರ್ವಂದ್ಯಂ ಸೇಮ್ ಮಾಡ್ತಾನೆ. ಅಂದ ಅರ್ಥ ಏನೋ ಒಂದು ಸುರಾಸುರ ವಂದ್ಯ ಬಂದ್ರೆ ಏನೋ ಅರ್ಥ. ಸುರ ವಂದ್ಯ ಸರಿ, ಅಸುರ ವಂದ್ಯ ಯಾತಕ್ಕೆ ಅಂದ್ರೆ ಇವತ್ತು ಕ್ರಿಮಿನಲ್ಸ್ಗೂ ಮಿನಿಸ್ಟ್ರಿ ಯಾರು? ಅವ್ರ ಮಿನಿಸ್ಟ್ರಿ ಇಲ್ಲ, ಮತ್ತೆ ಯೂಸಿಫ್ ಮಿನಿಸ್ಟ್ರಿ ಜೈಲರ್ ಅವರೇ. ಸರಿ ಒಬೇ ಮಾಡ್ಲೇಬೇಕು ಅವ್ರು, ಬೇರೆ ದಾರಿ ಇಲ್ಲ. ಇಲ್ಲವ್ರ ಶಿಕ್ಷೆ ಇನ್ನೊಂದು ಜಾಸ್ತಿ ಆಗುತ್ತೆ ಮತ್ತೆ. ಅಯ್ಯ ಸಾರ್ ಅನ್ಲೇಬೇಕು, ಇವನು ಕೈ ಕೂತಲ್ಲ ಇವರ ಅನ್ಬೇಕು ಯಾರಿಗೆ? ಜಸ್ಟಿಸ್ಗೆ ಅಂತಾರೇ ಇಲ್ಲ ಹೇಳಿ ಹೇಳಿ. ಸುರಾಸುರೈ ವಂದ್ಯಮಾನಂ ಋಷಿಭಿ ವಂದಿತಂ ಸದಾ, ಋಷಿಗಳಿಂದ ವಂದಿತನಾಗಿದ್ದಾನೆ. ಮೂರ್ಧಾನಂ ಮಾಮಕಂ ದೇವಂ, ಮಾಮಕಂ ದೇವ ತಾವಕಂ ಮಂಡಯಿಷ್ಯತಿ. ನೋಡಿ ಹೇಗಿದೆ, ಮೂರ್ಧಾನಂ ಮಾಮಕಂ ದೇವ ತಾವಕಂ ಮಂಡಯಿಷ್ಯತಿ. ನಿನ್ನ ಪಾದವನ್ನ, ನನ್ನ ತಲೆ ನಿನ್ನ ಪಾದದಲ್ಲಿದ್ರೆ ತಲೆಗೆ ಭಾರಿ ಭೂಷಣ ಗೊತ್ತಾಯ್ತಾ? ಪಾದೋತಕ ದೊಡ್ಡವರ ಪಾದೋತಕ ಧಾರಣೆ ಏನದು? ಅಲಂಕಾರ ಇದ್ದಾಗಲೇ, ಅರ್ಥ ಆಯ್ತಾ? ತುಂಬಾ ಜನ ಗೋಪಿಚಂದ ಹಚ್ಕೊಂಬೋದಿಲ್ಲ. ಮಾಡೋ ಹಾಸ್ಟೆಲ್ಲೆಲ್ಲ ಇಷ್ಟೊಂದು ಸೋಪಕ್ಕೆ ಸ್ನಾನ ಮಾಡಿ ಗೋಪಿಚಂದ ಹಚ್ಕೊಂಡು ಕೊನೆ ಮಾಡ್ಕೋಬೇಕಂತ. ಈ ತರ ಸೈಕಾಲಜಿ. ನೀನ್ ಸೋಪ್ ಹಚ್ಕೊಂಡಿದ್ದೇ ಜೀವಾದ ಕೊಳೆ ಅದೇನೆ, ಕೆಮಿಕಲ್ಸ್ ಹಾಕಿರ್ತಾರೆ. ಗೋಪಿಚಂದ್ರ ಪ್ಯೂರಿಫೈಯರ್ ಅದು. ಅಂದ್ರೆ ಆ ತರ ವಿಕೃತ ಚಿಂತನೆ ಅದಕ್ಕೆ ಹೇಳ್ತಾರೆ. ದೊಡ್ಡವರ ಪಾದೋದಕ ಅಂದ್ರೆ ಏನು? ವಿಷ್ಣು ತೀರ್ಥರ ಕಥೆ ಹೇಳ್ತಾರೆ. ವಿಷ್ಣು ತೀರ್ಥರು ಇವರು ವ್ಯಾಸತ್ವಜ್ಞರು ಗುರುಗಳು, ವಿಷ್ಣು ಶಿಷ್ಯರು. ಅವಾಗ ಒಂದ್ಸರ್ತಿ ಎಲ್ಲೋ ದೂರ ಹೋಗ್ತಾ, ಆ ಕಡೆ ಬಿಸಿಲು ಸಿಕ್ಕಾಪಟ್ಟೆ ಜಾಸ್ತಿ. ಇವ್ರನ್ನ ಪಾಪ ಮೇಣಿನ ಕುಶಲ ನಡ್ಕೊಂಡು ಹೋಗ್ತಿರ್ತಾರೆ. ನೋಡ್ತಾರೆ, ಅವ್ರ ಪಕ್ಕದಲ್ಲಿ ನಡ್ಕೊಂಡ್ ಬರ್ತಾ ಇದ್ದಾರೆ. ಭಾರಿ ಕರುಣೆ ಬಂತು ಅವ್ರಿಗೆ. ತಾವು ಪಾದಕ್ಕೆ ಬೇಗ ಕೂತಿದ್ರು, ಪಾದಕ್ಕೆ ಕೊಟ್ರು, ಹಾಕೊಂಡು ಬಾ ಅಂತ ಕೊಟ್ರು. ಅವ್ರೇನ್ ಮಾಡಿದ್ರು, ಆಯ್ತು ಅಂತ ಹೇಳಿದ್ರು. ಇವ್ರು ಮುಂದೆ ಹೋಗ್ತಾ ಇದ್ದಾರೆ, ಇಳಿಯೋ ಜಾಗ ಬಂದು ನೋಡ್ತಾರೆ, ಅವ್ರು ತಲೆ ಇಟ್ಕೊಂಡು ಬರ್ತಾ ಇದ್ದಾರೆ. ಕಾಲಿಗೆ ಹಾಕೊಂಡೇ ಇಲ್ಲ, ಕಾಲಿಗೆ ಹಾಕೊಂಡಿಲ್ಲ, ತಲೆ ಹಾಕೊಂಡು ಬರ್ತಿಲ್ಲ. ಏನ್ ಇಂಥ ಕೆಲಸ ಮಾಡಿದ್ರೆ ಭಾರಿ ತಣ್ಣಗಾಗಿದೆ ಈಗ ಅಂತ ಹೇಳಿ ಗೊತ್ತಾಯ್ತಾ? ಅಂದ್ರೆ ಇದು ಅನುಸಂಧಾನ ಆಗಿತ್ತು ಅಂದ್ರೆ ಈ ಭಾರಿ ತಣ್ಣಗಾಗಿದೆ, ಬಿಸಿಲು ಹತ್ತಲೇ ಇಲ್ಲ ಅಂತ. ಅಂದ್ರೆ ಅವ್ರ ಭಕ್ತಿ ಆಗಿತ್ತು. ಅವ್ರು ಬರೆದ ಗ್ರಂಥಗಳು ಆಗಿದೆ. ಭಾಗವತ ಸಾರೋದ್ಧಾರ, ಷೋಡಶಿ ಎಲ್ಲ ಕೂಡ ಈ ಫುಲ್ಲಿ ಇದಕ್ಕೆ ಓರಿಯಂಟೇಶನ್ ಕೊಡ್ತಾರೆ, ಈ ರೀತಿ ಇರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಭಾರಿ ಮಹತ್ವವಂತವ್ರು. ಒಬ್ಬ ಬಿಳಿ ಸನ್ಯಾಸಿಗಳ ಆರಾಧನೆ ಭಾರಿ ಜನ ಸೇರ್ತಾರೆ, ವಿಷ್ಣುತ್ತಿರ್ತಾರೆ. ಸಿಕ್ಕಾಬಿಡುದ 5,000-6,000 ಜನ ಸೇರ್ತಾರೆ ಗೊತ್ತಾಯ್ತಾ? ಅವ್ರು ಇದ್ದಿದ್ದು ಬರೀ 50 ವರ್ಷ. ಅವ್ರು ಮಾಡಿದ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರಲ್ಲ, ಬಹಳ ದೊಡ್ಡ ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಕದಾ ಗಂಭೀರಯ ವಾಚ ಶ್ರೇಯಾಯುಕ್ತೋ ಜಗತ್ಪತಿ. ನಾವು ನೋಡ್ಕೋಬೇಕು ಏನಂತ. ಕದಾ ಗಂಭೀರಯ ವಾಚ ಶ್ರೇಯಾಯುಕ್ತೋ ಜಗತ್ಪತಿ ಚಾಮರ ವ್ಯಗ್ರಹಸ್ತಂ ಮಾಮೇವಂ ಕುರ್ವಿತಿ ವಕ್ಷ್ಯತಿ. ಸದಾ ಗಂಭೀರಯ ವಾಚ ಶ್ರೇಯಾಯುಕ್ತೋ ಜಗತ್ಪತಿ. ಶ್ರೇಯಾಯುಕ್ತನಾದ ಜಗತ್ಪತಿ ಇದ್ದಾನಲ್ಲ, ಚಾಮರ ವ್ಯಗ್ರಹಸ್ತಂ ಮಾಂ, ಚಾಮರ ಹಾಕ್ತಾ ಇದ್ದೇವೆ ದೇವರಿಗೆ. ಯಮಂ ಕುರ್ವಿತಿ ವಕ್ಷ್ಯತಿ. ನೋಡು, ಈ ರೀತಿ ನೀವು ಸೇವೆ ಮಾಡ್ಕೊಂಡು ಭಗವಂತನ ಸಂದೇಶವನ್ನು ಕೊಡ್ತಾರೆ. ಇಂಥ ಸಂದೇಶ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇದ್ದೇವೆ ಅಂತ ಹೇಳ್ತಾರೆ. ಕದಾಹಂ ರಾಜರಾಜೇನ ಗಣನಾಥೇನ ಚೋದಿತ
ಚರೇಯಂ ಭಗವತ್ಪಾದ ಪರಿಚರ್ಯಾಸು ವರ್ತನಂ ಕದಾಹಂ ರಾಜರಾಜೇನ ಗಣನಾಥೇನ ಚೋದಿತಃ ಚರೇಯಂ ಭಗವತ್ಪಾದ ಪರಿಚರ್ಯಾಸು ವರ್ತನಂ ಕದಾಹಂ ಯಾವಾಗ ನಾನು ರಾಜರಾಜೇನ ಗಣನಾಥೇನ ರಾಜರಾಜ ಅಂದ್ರೆ ಭಗವಂತನೇ, ಗಣನಾಥ ಅಂದ್ರೇನು ಭಗವಂತನೇ. ಇನ್ನೊಂದತ್ತ ರಾಜರಾಜ ಅಂದ್ರೆ ಯಾರು? ಕುಬೇರ ರಾಜರಾಜ ಅಂತ ಕರೀತಾರೆ. ಗಣನಾಥ ಅಂದ್ರೆ ಗಣೇಶ. ಅವರೆಲ್ಲರಿಂದನೂ ಪೂರ್ತಿ ನಾವು ಅನುಗ್ರಹಿತರಾಗಬೇಕು. ದೊಡ್ಡ ಅನುಗ್ರಹಿತರಾದ್ರೆ ಯೋಗ ಬರುತ್ತಾನೆ. ಚರೇಯಂ ಭಗವತ್ಪಾದ ಪರಿಚರ್ಯಾಸು ವರ್ತನ, ಭಗವತ್ಪಾದ ಪರಿಚರ್ಯಾಸು, ಭಗವತ್ತನ ಪಾದ ಸೇವೆಯ ಕಾರ್ಯದಲ್ಲಿ ನಾವೀಗ ನಡ್ಕೊಳಕ್ ಅನುಕೂಲ ಆಗುತ್ತೆ. ನಾವುಗಳಾದ್ರೆ ಭಗವತ್ಪಾದರು ಶ್ರೀಮದ್ ಆಚಾರ್ಯರು ಅವ್ರ ಸೇವೆ ಮಾಡೋ ಯಾವ ಬರುತ್ತಲ್ಲ ಆ ರೀತಿ ನಡ್ಕೋಬೇಕು. ಶಾಂತ ಹೇಳಿದ್ರೆ ಬ್ರಹ್ಮದೇವರಲ್ಲಿ ಒಂದು ದೋಷನೇ ಇಲ್ಲ ಇದರಲ್ಲಿ. ನಾ ಆ ರೀತಿ ಕೇಳ್ಕೋಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಈ ರೀತಿ ಕೇಳ್ಕೋಬೇಕು ನಾವು ಅಂತ ಹೇಳಿ ತಿಳಿಸಿರೋದು ಮಾತು. ಕಾಂತಾಯ ಸುವಿಶುದ್ಧಾಯ ಪ್ರೋಫಾರ್ಮ ಅಂತೀವಲ್ಲ ಹಾಗೆ, ಪ್ರೋಫಾರ್ಮ ಸಿದ್ಧ ಮಾಡಿ ನಾವು ಸಿದ್ಧ ಮಾಡೋದಿಲ್ಲ, ದೊಡ್ಡವರು ಸಿದ್ಧ ಮಾಡಿ ಕೊಡ್ತಾರೆ, ಫಿಲಪ್ ಮಾಡ್ಬೇಕಷ್ಟೆ. ಶಾಂತಾಯ ಏನ ಡೌನ್ಲೋಡ್ ಮಾಡ್ಕೊಂಡು ಹಾಕ್ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಂಡು ಕೊಟ್ಟಿದ್ದಾರೆ, ಅವರೇ ಡೌನ್ಲೋಡ್ ಮಾಡ್ಕೊಂಡು ಅವರೇ ಮಾಡ್ಕೊಂಡು ನಮ್ದವ್ರಿಗೆ ಇಷ್ಟ ಜ್ಞಾನ ಇದೆ ಅಂತ ಹೇಳ್ಬಿಟ್ರೆ ಆಗೋ ಹಾಗೆ ಅಲ್ಲ. ನಮಗೆ ಹೇಳಿದ್ದು ಸಾರಿ ಅನ್ನೋದ್ರೆ ನೀವೇದ್ರಲ್ಲ ಸಾರ್ ಅಂದ್ರೆ ಆಗೋ ಹಾಗೆ ಆಗಲ್ಲ. ಶಾಂತಾಯ ಸುವಿಶುದ್ಧಾಯ ತೇಜಸೇ ಪರಮಾತ್ಮನೇ ನಮಃ. ದ್ವಾದಶೋತ್ರಕ್ಕೆ ಇನ್ನೊಂದು ಕಂಪ್ಯಾರಿಸನ್ ಅಂದ್ರೆ ಇಷ್ಟೇ ಸಿಂಪಲ್ ವರ್ಡಿಗೆ. ದ್ವಾದಶೋತ್ರ ಬಹಳ ಸರಳವಾದ ಮಾತುಗಳು. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾಧ್ಯಾದಿ ವರದೇಶ ವರ. ಏನು ಕಷ್ಟ ಇಲ್ಲ, ಬಣಿಬಂಜರಿ ಅಂತ ಸುಲಭ ವಾಕ್ಯಗಳು. ಅರ್ಥ ಭಾವನೆ ಬರ್ಬೇಕಾದ್ರೆ ತುಂಬಾ ಬರ್ಬೇಕು. ಶಾಂತಾಯ ಸುವಿಶುದ್ಧಾಯ ತೇಜಸೇ ಪರಮಾತ್ಮನೇ ನಮಃ ಸರ್ವಗುಣಾತೀತ ಸಾಗುಣ್ಯಾಯ ಷಾಡ್ಗುಣ್ಯಾಯ ಇರ್ಬೇಕಲ್ಲ. ಷಾಡ್ಗುಣ್ಯ ಏನೋ ಆಗ್ಬಿಟ್ಟಿದೆ. ಆದಿವೇಧಸೆ ಶಾಂತಾಯ ಶಾಂತ ಸುವಿಶುದ್ಧ, ಶುದ್ಧ ವಿಶುದ್ಧ ಸುವಿಶುದ್ಧ. ಎಲ್ಲಿ ಬಂದಿದೆ? ವಿಶ್ವಗುರೋರ್ ವಿಶುದ್ಧ ಎಲ್ಲಿದ್ದದ? ಒಂದು ವಿಜಯ ವಿಶುದ್ಧ ಪರಮಾತ್ಮ ಸುವಿಶುದ್ಧ. ಆಚಾರ್ಯ ವಿಶುದ್ಧ ಆದ್ಮೇಲೆ ದೇವರು ಇನ್ನೂ ಮೇಲೆ ಆಗ್ಬೇಕಲ್ಲ, ಸುವಿಶುದ್ಧ ಅಂತ ಕರೀತಾರೆ. ಏನ ಸುವಿಶುದ್ಧ, ಶುದ್ಧ ವಿಶುದ್ಧ ಸುವಿಶುದ್ಧ. ವಿಶುದ್ಧ ವಿಶೇಷ ಶುದ್ಧ, ಸುಸಿದ್ಧ ಭಾರಿ ವಿಶೇಷ ಶುದ್ಧ. ಸುವಿಶುದ್ಧಾಯ ತೇಜಸೇ ಪರಮಾತ್ಮರಿ ಅಂತ ತೇಜಸ್ಸು ನೀನು ಪರಮಾತ್ಮ. ನಮಃ ನೀನು ನಮಸ್ಕಾರ. ಸರ್ವಗುಣಾತೀತ ಷಾಡ್ಗುಣ್ಯಾಯ ಆದಿವೇದಸೆ ಎಲ್ಲಾ ಪ್ರಕೃತಿಯ ಗುಣಗಳಿಗೆ ಮೀರಿದಂತಹ ಐಶ್ವರ್ಯಾದಿ ಷಡ್ಗುಣ ಪೂರಿತನಾದವನು ನೀನು. ಆದಿವೇದಸೆ ವೇದಸ ಬ್ರಹ್ಮದೇವರು, ಬ್ರಹ್ಮದೇವರಿಗೂ ಕೂಡ ಮೊದಲಿದ್ದವನು ನೀನು, ಅವರಿಗೂ ತಂದೆಯಾದವನು. ಸತ್ಯ ಜ್ಞಾನಾನಂತ ಗುಣ ಬ್ರಹ್ಮಣೇ ಚತುರಾತ್ಮನೇ. ನೋಡಿ, ಸತ್ಯ ಜ್ಞಾನಾನಂತ ಗುಣ ಬ್ರಹ್ಮಣೇ ಚತುರಾತ್ಮನೇ ನಮೋ ಭಗವತೆ ತುಭ್ಯಂ ವಾಸುದೇವ ಅಮಿತದ್ಯುತೆ. ವಾಸುದೇವ ಒಂದೇ ಒಂದು, ವಾಸುದೇವಂ ನಿರಂಜನಂ ಪದಗಳು ಹಾಗೆ ಬಂದಿದೆ. ಅಮಿತದ್ಯುತೆ ಸತ್ಯಜ್ಞಾನಾನಂತ ಗುಣ ಬ್ರಹ್ಮಣೇ ಚತುರಾತ್ಮನೇ. ಸತ್ಯಂ ಸತ್ಯ ಜ್ಞಾನಾನಂತ ಅಂತ ಯಾಕೆ ಕರೆದರು? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ತೈತಿರಿ ಉಪನಿಷತ್ತು, ಅದರಲ್ಲಿ ಪ್ರತಿಪಾದ್ಯನಾದವನು ಅಂತ ಅರ್ಥ. ಸತ್ಯ ಜ್ಞಾನಾನಂತ ಗುಣ ಬ್ರಹ್ಮಣೇ ಚತುರಾತ್ಮನೇ ನಮೋ ಭಗವತೆ ತುಭ್ಯಂ ವಾಸುದೇವ ಅಮಿತದ್ಯುತೆ. ಇಷ್ಟೆಲ್ಲ ಸ್ತೋತ್ರ ಮಾಡಬೇಕು. ಚತುಃಪಂಚ. ಇನ್ನು ವಾಸುದೇವ ಅಂತ ಬ್ರಹ್ಮದೇವರು ಕರೀಲಕ್ಕೆ ಏನು ಕಾರಣ ಹೇಳಿ ನೋಡೋಣ. ವಾಸುದೇವ ಅಂತ ಬ್ರಹ್ಮದೇವರು ಕರೀಲಕ್ಕೆ ಏನು ಕಾರಣ ಅಂದ್ರೆ ಅವರ ತಂದೆ ಯಾವ ರೂಪದಿಂದನೇ ಬ್ರಹ್ಮದೇವರು ಹುಟ್ಟಿದ್ರು. ವಾಸುದೇವ ಮಾಯಾ ಪುತ್ರರಾದ್ರಿಂದ ಅದೇ ಲಿಂಕ್ ಮಾಡ್ಕೋಬೇಕಲ್ಲ. ಅವಾಗ ಇದು ಅರ್ಥ ಆಗತ್ತೆ, ಅದು ಅರ್ಥ ಆಗತ್ತೆ. ಅದಕ್ಕೆ ವಾಸುದೇವ ಅಮಿತದ್ಯುತೆ. ದ್ಯುತಿ ಅಂದ್ರೆ ಕಾಂತಿ, ಮಿತ ಅಂದ್ರೆ ಲಿಮಿಟೆಡ್, ಅಮಿತ ಅಂದ್ರೆ ಅನ್ಲಿಮಿಟೆಡ್, ಅನಂತ ಕಾಂತಿ ಉಳ್ಳವನೇ ಅಂತ ಅರ್ಥ. ಚತುಃಪಂಚ ನವವ್ಯೂಹ ದಶ ದ್ವಾದಶ ದಶ ಮೂರ್ತಯೇ ದಶ ದ್ವಾದಶ ಮೂರ್ತಯೇ ನಮೋನಂತಾಯ ವಿಶ್ವಾಯ ವಿಶ್ವಾತೀತಾಯ ಚಕ್ರಿಣೆ. ನೋಡಿ ವಾಕ್ಯ, ಚತುಃ ಪಂಚ ನವ ವ್ಯೂಹ ದಶ ದ್ವಾದಶ ಮೂರ್ತಯೇ ಒಂದೇ ಪದ. ನಮೋ ಅನಂತಾಯ ವಿಶ್ವಾಯ ವಿಶ್ವಾತೀತಾಯ ಚಕ್ರಿಣಿ. ಚತುರ್ವ್ಯೂಹ ನೋಡಿ, ಚತುರ್ರೂಪ, ಆಮೇಲೆ ಪಂಚರೂಪ, ನವರೂಪ, ವ್ಯೂಹ ಅಂದ್ರೆ ಗುಂಪು ಅಂತ ಅರ್ಥ. ದಶರೂಪ, ದ್ವಾದಶ ರೂಪ, ರೂಪವುಳ್ಳವನೇ. ಆಚಾರ್ಯ ಮಾತಿದೆಲ್ಲ ಕೂಡ ಪಂಚಾತ್ಮಕಸ್ವ ಭಗವಾನ್ ದ್ವಿಷಣಾತ್ಮಕೋಭೂತ್ ಪಂಚದ್ವಯಿ ಶತಸಹಸ್ರ ಪರೋಮಿತಶ್ಚ ಏಕ ಸಮೋಪಿ
ಗೊತ್ತಾಯ್ತಾ? ಅಖಿಲ ದೋಷ ವಿವರ್ಜಿತೋಪಿ ಸರ್ವತ್ರ ಪೂರ್ಣ ಗುಣಕೋಪಿ ಬಹು ತಾತ್ಪರ್ಯ ನಿರ್ಣಯ. ಅದು ಇಷ್ಟು ರೂಪ ಇದ್ದೇನೆ, ಇಲ್ಲಿ ಪರಮಾತ್ಮನೇ ಸತತ ಮೇಕ ರೂಪಿಣೆ, ಅದು ಇದೆ ಅಂತಾನೆ. ಏನು ಚತುಃ ಪಂಚ, ಚತುಃ ವಾಸುದೇವಾದಿ ಚತುಃ, ಪಂಚ ನಾರಾಯಣ ವಾಸುದೇವಾದಿ ಪಂಚ, ಆಮೇಲೆ ನವ ವಿಮಲಾದಿ ಶಕ್ತಿಗಳು 9 8 ಮಧ್ಯದಲ್ಲಿ ಅನುಗ್ರಹ, ಆಮೇಲೆ ವ್ಯೂಹ ದಶ, ದ್ವಾದಶ ಕೇಶವಾದಿಗಳು. ವ್ಯೂಹ ಅಂದ್ರೆ ಗುಂಪು, ವ್ಯೂಹ ಅಂತ ಮಧ್ಯೆ ಬಂದಿದೆಯಲ್ಲ, ಎಲ್ಲ ಕಡೆ ಸೇರಿಸ್ಕೋಬೇಕು. ಈ ರೀತಿ ಒಂದು ಗುಂಪಿದೆ. ನಮೋ ಅನಂತಾಯ ಅನಂತ ರೂಪಿಣಿ, ವಿಶ್ವಾಯ ವಿಶ್ವರೂಪಿಣಿ. ವಿಶ್ವಾಯ ಅಂತ ಹೇಳಿದ ತಕ್ಷಣ ವಿಶ್ವ ತೈಜಸ ಪ್ರಾಜ್ಞೆಲ್ಲ ಸೇರಿಸ್ಕೋಬೇಕು. ವಿಶ್ವಾತೀತಾಯ ಚಕ್ರೆ, ವಿಶ್ವ ಅಂದ್ರೆ ವಾಯುದೇವರು, ಅವ್ರ ಮೇಲೆ ಇರತಕ್ಕಂಥವ್ರು. ಅದು ವಿಶ್ವ ಎಲ್ಲರ ಮೇಲೆ ಇರತಕ್ಕಂಥವ್ರು. ನಮಸ್ತೆ ಪಂಚಕಾಲಜ್ಞ ಪಂಚಕಾಲ ಪರಾಯಣ ಪಂಚಕಾಲೈಕ ಮನಸಾಂ ತ್ವಮೇವ ಗತಿರವ್ಯಯ. ನಮಸ್ತೆ ಪಂಚಕಾಲಜ್ಞ, ಪಂಚಕಾಲಗಳು, ಬೆಳಗಿನಿಂದ ಸಾಯಂಕಾಲ 5 ಭಾಗಗಳು. ಅದೇ ರೀತಿಯಲ್ಲಿ ಪಂಚಕಾಲ ಪರಾಯಣ, ಪಂಚಕಾಲಕ್ಕೂ ಪರಾಯಣ ಅವನೇ. ಒಂದೊಂದು ಕಾಲಕ್ಕೆ ಒಬ್ಬರು ಸ್ಮರಣೆ ಅಲ್ಲ, ಯಾವಾಗಲೂ ದೇವರ ಸ್ಮರಣೆನೇ ಆಗಬೇಕು. ಪಂಚಕಾಲೈಕ ಮನಸಾಂ, ಪಂಚಕಾಲಕ್ಕೆ ಏಕಮನಸಾಂ, ಏಕಮನಸ್ಸಿನಿಂದ ಯಾರು ಸ್ತೋತ್ರ ಮಾಡ್ತಾರಲ್ಲ ಅವರನ್ನು ಅನುಗ್ರಹಿಸ್ತೀಯ. ತ್ವಮೇವ ಗತಿರವ್ಯಯ, ಪಂಚಕಾಲ ಪ್ರತಿಪಾದ್ಯನೂ ಭಗವಂತನೇ. ಯಾಕೆ ಕಾಲ ವಿಷ್ಣು ಸಹಸ್ರನಾಮದಲ್ಲಿ ಬಂದಿರೋ ಪದ. ಸೋಣಮಹಿಮ್ನಿಶ್ಚಿತಂ ದೇವಂ ನಿರನಿಷ್ಠಂ ನಿರಂಜನಂ ಅಪ್ರಮೇಯ ಮಜಂ ವಿಷ್ಣು ಶರಣಂ ತ್ವಾಂ ಗತೋಸ್ಮ್ಯ. ಮತ್ತೇನು ಸ್ವಮಹಿಮ್ನಿ ಸ್ಥಿತಂ ದೇವಂ ಹೇಳ್ತಾರೆ. ಪ್ರಶ್ನೆ ಮಾಡ್ತಾ 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 ಇವ್ರ ಮೇಲೆ ಅವರು ಎಲ್ಲ ಹೇಳ್ತಾ ಹೋಗ್ತಾರೆ. ಮಹಾಲಕ್ಷ್ಮಿ ಯಾರನ್ನು ಆಶ್ರಯಿಸಿದ್ದಾರೆ? ದೇವರನ್ನು ಆಶ್ರಯಿಸಿದ್ದಾನೆ ಅಂದ್ರೆ ಸ್ವೇ ಮಹಿಮ್ನೀತಿ ಹೋವಾಚ, ಯಾರನ್ನು ಅವಲಂಬಿಸಿಲ್ಲ, ಸ್ವತಂತ್ರ ಅಂತ. ಸ್ವಮಹಿಮ್ನಿ ಸ್ಥಿತಂ ದೇವಂ ನಿರನಿಷ್ಠಂ, ಅನಿಷ್ಠ ಅಂದ್ರೆ ದೋಷ, ನಿರನಿಷ್ಠಂ ಅಂದ್ರೆ ನಿರ್ದೋಷ, ನಿರಂಜನಂ ವಾಸುದೇವಂ ನಿರಂಜನ, ಅಂಜನ ಅಂದ್ರೆ ದೋಷರಹಿತ. ಅಪ್ರಮೇಯ ಮಜಂ ವಿಷ್ಣು, ಅಪ್ರಮೇಯ ಅಜ ವಿಷ್ಣು ಶರಣಂ ತಾಂ ಗತೋಸ್ಮ್ಯಹಂ. ಅಪ್ರಮೇಯನಾದವನು, ಅಜನಾದವನು ವಿಷ್ಣು, ಶರಣಂ ತ್ವಾಂ, ನೀನು ಶರಣಂ. ಇಲ್ಲಿ ಶರಣಂ ಅಂತ ಎಲ್ಲಿದೆ? ವಿಷ್ಣು ಸಹಸ್ರನಾಮದ ಪದ. ಶರಣಂ ತ್ವಾಂ ಗತೋಸ್ಮ್ಯಹಂ, ನೀನು ಅಪ್ರಮೇಯ ಅಜ ವಿಷ್ಣು, ನಿನ್ನನ್ನ ಶರಣ ಹೊಂದಿದ್ದೇನೆ. ಕರುಣಾಪೂರ್ಣ ವರಪ್ರದ ಚರ್ಚೆ ಹೇಳಬೇಕಾದ್ರೆ ಶುಭವ ತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾರಮಣ ಹೇಳ್ತಾ ಪ್ರತಿಯೊಂದು ಪದ್ಯದಲ್ಲಿ ಏನ್ ಹೇಳ್ತಾರಲ್ಲಿ ಅವಮುವ ಶರಣ ಪ್ರಚಲಿತ ಲಯಜಲ ವಿಹರಣ ಶಾಶ್ವತ ಸುಖಮಯ ಮೀನಹೇ ಅವಮಮ ಶರಣ. ಶರಣಂ ಅಂದ್ರೆ ಆಸರೆಯ. ವಾಗತೀತಂ ಪರಂ ಶಾಂತಂ ಕಂಜನಾಭಂ ಸುರೇಶ್ವರಂ ತುರಿಯಾದ್ ವ್ಯತಿರಿಕ್ತಂ ತ್ವಾಂ ದೋಸ್ತವೋದ್ಭಾಸಿ ವಕ್ಷಸ. ಅಲ್ಲಿಗೆ ಅದು ನಾಳೆ ಅಂದ್ರೆ ಶನಿವಾರ. ಈಗ